ಪಟ್ಟಣದ ಕಟ್ಟಡ ಕಾರ್ಮಿಕರ ಕಾರ್ಯಾಲಯದಲ್ಲಿ ಸಿಐಟಿಯು ಕಾರ್ಮಿಕರ ಸಂಘಟನೆ ವತಿಯಿಂದ ದಿವಂಗತ ಸೀತಾರಾಮ್ ಯೆಚೂರಿ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ತಾಲೂಕು ಕಾರ್ಯದರ್ಶಿ ಎಚ್ ಶರಫುದ್ದೀನ್ ಪೋತ್ನಾಳ್ ಮಾತನಾಡಿ, ದಿವಂಗತ ಸೀತಾರಾಮ್ ಯೆಚೂರಿ ಅವರು ತಮ್ಮ ಜೀವನವನ್ನು ಕಾರ್ಮಿಕರ ಸಂಘಟನೆ ಹಾಗೂ ಅವರ ಹಕ್ಕುಗಳನ್ನು ಕೂಡಿಸುವುದಕ್ಕಾಗಿ ತಮ್ಮ ಜೀವನವನ್ನು ತ್ಯಾಗ ಮಾಡಿದರೆ ಅವರ ತ್ಯಾಗ ಬಲಿದಾನಗಳು ಶಾಶ್ವತವಾಗಿಯೇ ಉಳಿಯಲಿವೆ ಎಂದು ತಿಳಿಸಿದರು. ಅಷ್ಟೇನಿದ್ರೆ ಯಾರು ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಇವತ್ತು ಕೊನೆಯವರೆಗೆ ಏನಪ್ಪ ಅಂದರೆ CPM ಪಕ್ಷದ ಪರವಾಗಿ ಕೆಲಸ ಮಾಡಿ ಬಡಜನರ ಪರವಾಗಿ ಕೆಲಸ ಮಾಡಿ ನಿನ್ನೆ ನವದೆಹಲಿಯಲ್ಲಿ ಏನಪ್ಪ ಅವರು ನಿಧನರಾಗಿದ್ದಾರೆ. ಅವರು ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದ ಸಹಜ 72 ವಯಸ್ಸು ಅವ್ರಿಗೀಗ ಸಹಜವಾಗಿ ಏನಪ್ಪ ವಯಸ್ಸಾದಂಗೆಲ್ಲ ಅವರಿಗೆ ಸ್ವಲ್ಪ ಆರಾಮಿಲ್ದಂಗಾಗಿ ಏನಪ್ಪ ಅಂತ ಹೇಳಿದ್ರೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಆಗಸ್ಟ್ 12ನೇ ತಾರೀಕು ನಿನ್ನೆ ಏನಪ್ಪ ಅಂದ್ರೆ ಅವರು ನಿಧನರಾದರು ಏಮ್ಸ್ ಆಸ್ಪತ್ರೆಯಲ್ಲಿ. ಅವರು ಇವತ್ತು ಮತ್ತು ನಾಳೆ 3 ದಿನ ಏನಪ್ಪ ಸಾರ್ವಜನಿಕರ ದರ್ಶನಕ್ಕೆ ಏನಪ್ಪ ಅವರ ಮೃತದೇಹನ ಇಟ್ಟಾರೆ. ನಾಳೆ ಏನಪ್ಪ ಅಂದ್ರೆ ನವದೆಹಲಿಯಲ್ಲಿ ಅಂತ್ಯಕ್ರಿಯೆ ನಡೀತದೆ. ನೋಡ್ರಿ, ಅವರು ಜೀವನ ಇರಲಿಕ್ಕಾಗಿ ಒಂದು ಏನು ಇವತ್ತು ಬಡ ಜನರ ಪರವಾಗಿ ಕೆಲಸ ಮಾಡಿದರು, ಸಾರ್ವಜನಿಕವಾಗಿಯೇ ಅವರು ಸಾರ್ವಜನಿಕರಿಗೆ ಕೆಲಸ ಮಾಡಿದರು. ಅವರ ಸತ್ತ ಮೇಲೆ ಸಹ ಅವರು ಏನು ಮಾಡ್ಯಾರ ಅಂತ ಹೇಳಿದ್ರೆ ದೊಡ್ಡ ಒಂದು ಮಹತ್ ಕಾರ್ಯ ಮಾಡ್ಯಾರ. ಅವರ ದೇಹವನ್ನು ಏನಪ್ಪ ಆಸ್ಪತ್ರೆಗೆ ದಾನ ಮಾಡ್ಯಾರ. ಸಾವಿನಲ್ಲಿ ಸಹ ಏನಪ್ಪ ಸಾರ್ಥಕತೆ ಮರೆದಾರೆ ಅವರು. ಇವತ್ತು ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಏನಪ್ಪ ಅವರ ಸಂಶೋಧನೆಗೆ ನೆರವಾಗಲಿ, ಮಣ್ಣು ಪಾಲಾಗೋದು ಬೇಡ ನನ್ನ ದೇಹ ಅಂಥೇಳಿ ಸತ್ತಾಗೂ ಸಹ ಏನಪ್ಪ ಅವರು ದೇಹವನ್ನು ಏನಪ್ಪ ಅಂದರೆ ಏಮ್ಸ್ ಆಸ್ಪತ್ರೆಗೆ ಅವರ ದೇಹನ ದಾನ ಮಾಡ್ಯಾರ. ನಾಳೆ ಎಲ್ಲ ಕಾರ್ಯಕ್ರಮ ಮುಗಿದ ಮೇಲೆ ಎಲ್ಲ ಸಾರ್ವಜನಿಕರ ದರ್ಶನ ಆದಮೇಲೆ ಏನಪ್ಪ ಅವರ ಒಂದು ದೇಹವನ್ನು ಏನಪ್ಪ ಏಮ್ಸ್ ಆಸ್ಪತ್ರೆಗೆ ಹಸ್ತಾಂತರಿಸೋದ್ರ ಮೂಲಕ ಏನಪ್ಪ ಅವರ ಅಂತ್ಯಕ್ರಿಯೆ ನಡೀತದೆ. ಇದು ದೊಡ್ಡ ಕ್ರಾಂತಿಕಾರಿ ಒಂದು ವಿಷಯ. ಇದು ಸಾಮಾನ್ಯ ಅಲ್ಲ. ಅವರ ಕುಟುಂಬ ಒಪ್ಪಿಗೆಗಳಲ್ಲಿ ಯಾರೇ ಆಗಲಿ ಅವರು ಸತ್ತ ಮೇಲೆ ಅವ್ರ ಕುಟುಂಬದವರು. ಪಕ್ಷದ ಮುಖಂಡರಾದ ವೀರನ್ಗೌಡ ಡಿ, ಸಿದ್ದಲಿಂಗಯ್ಯ ಸೇರಿದಂತೆ ಕಟ್ಟಡ ಕಾರ್ಮಿಕರು, ಪಕ್ಷದ ಮುಖಂಡರು ಇದ್ದರು.